ಹಾಯ್ ನಮಸ್ಕಾರ. ಸಾನ್ನಿಧ್ಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವು ನೋಡ್ತಾ ಇರುವಂಥ ವಿಡಿಯೋ ನೋಡ್ತಾ ಇದ್ದೀರಾ. ನಮ್ಮ ಮನೆ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಕಮಲಮ್ಮನ ಜೊತೆ ಇನ್ನೊಬ್ಬರು ಕೂಡ ಬಂದಿದ್ದಾರೆ. ಎಲ್ಲ ಅಡುಗೆ ಮನೆ ಪಾತ್ರೆಯಿಂದ ಹಿಡಿದು ಪೂರ್ತಿಯಾಗಿ ಮನೇನ ಒಂದಿಷ್ಟು ಡೀಪಾಗಿ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಆ ಕೆಲಸ ನಡೀತಾ ಇದೆ. ಪೂರ್ತಿ ವಿಡಿಯೋ ನಾನೇನು ಶೇರ್ ಮಾಡ್ಕೊಂಡಿಲ್ಲ. ಪಾತ್ರೆ ಎಲ್ಲ ಅಡುಗೆ ಮನೇಲಿ ಪ್ರತಿನಿತ್ಯ ಉಪಯೋಗಿಸುವಂಥ ಪಾತ್ರೆಗಳನ್ನ ಒಟ್ಟಿಗೆ ನೋಡಿ ಹೊರಗಡೆ ಇಟ್ಕೊಂಡಿದ್ದಾರೆ. ಈಗ ಅದನ್ನೆಲ್ಲ ತೊಳೆಯೋದಕ್ಕೆ ಧೂಳೆಲ್ಲ ತೆಗೆದು ತುಂಬ ಧೂಳಿತ್ತು ಅಂತಂದರೆ ಕೆಲವು ಬಾರಿ ಒಂದು ತಿಂಗಳು ಏನಾದರೂ ನೀವು ಧೂಳು ಹೊಡೆದಿಲ್ಲ ಅಂದರೆ ಹೆಚ್ಚಿಗೆ ಹೇಗೆ ಅಂದರೆ ಒಂದೇನಾದ್ರು ಸ್ಪೈಡ್ರು ಜೇಡ ಏನಾದರೂ ಬಂದು ಮನೆ ಸೇರ್ಕೋತು ಅಂದರೆ 15 ದಿನ 20 ದಿನಕ್ಕೊಮ್ಮೆ ಕೂಡ ಗೋಡೆಲೆಲ್ಲ ಕಟ್ಬಿಡುತ್ತೆ ಸೈಡ್ ಮೂಲೆಗಳಲ್ಲಿ. ಆದ್ದರಿಂದ ಧೂಳೆಲ್ಲ ಒಡಿಸಿ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ವಿಡಿಯೋನ. ಕೆಳಗಡೆ ರೂಮ್ ಇದು ನಮ್ಮ ರೂಮಲ್ಲೆಲ್ಲ ಬಟ್ಟೆಗಳ್ದೆಲ್ಲ ತೆಗೆದು ಬೆಡ್ಶೀಟ್ ಪ್ರತಿಯೆಲ್ಲ ಕೂಡ ವಾಶ್ ಆಗಬೇಕು. ನಿಮ್ಗೆ ಮೊದಲು ತೋರಿಸ್ತಾ ಇದ್ದೀನಿ, ಇನ್ನೂ ಕ್ಲೀನ್ ಆಗಿಲ್ಲ, ಹಾಗೆ ತೋರಿಸ್ತಾ ಇರುವಂಥದ್ದು. ಪೂರ್ತಿಯಾಗಿ ವಿಡಿಯೋ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ಬೇಸಿಕ್ ಸುಮ್ಮನೆ ಒಂದು 2 3 ನಿಮಿಷ ವಿಡಿಯೋನ ತಗೊಂಡಿದ್ದೀನಿ. ಎಲ್ಲ ಒಂದು ಕಡೆಯಿಂದ ತೆಗಿಬೇಕು. ಪ್ರತಿ 15 ದಿನಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಆದರೂ ಸಹ ಕ್ಲೀನ್ ಮಾಡಿ. ಇಷ್ಟೇ ಗಲೀಜು ಬರುತ್ತೆ, ಅದೆಲ್ಲಿರುತ್ತೋ ಗೊತ್ತಿಲ್ಲ. ಅನ್ವಾಂಟೆಡ್ ವಸ್ತುಗಳು, ಬೇಡದೇ ಇರೋವಂಥ ವಸ್ತುಗಳು ಪದೇ ಪದೇ ಕ್ಲೀನ್ ಮಾಡಿದಾಗಲೂ ಕೂಡ ಮನೇಲಿ ಸೇರ್ಕೊಳ್ತಾ ಇರುತ್ತೆ. ಅದು ಹೇಗೆ ಸೇರ್ಕೊಳ್ಳುತ್ತೆ ಅಂತಲೇ ಅರ್ಥನೇ ಆಗಲ್ಲ. ಕೆಲವು ಬಾರಿ ನೋಡ್ತಾ ಇದ್ದೀರಾ ಮೇಲೆಲ್ಲ ಧೂಳಿರುವಂಥದ್ದನ್ನು ಚಿಕ್ಕಡ್ಡಿ ಬರ್ಲಲ್ಲಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಮತ್ತು ವೈಕುಂಠ ಏಕಾದಶಿ ಅಂದ್ರೇ ಒಂದು ವಿಶೇಷತೆ ಇದೆ. ಎಲ್ಲದಕ್ಕೂ ಕ್ಲೀನ್ ಆಗುತ್ತೆ ಅಂತ ಹೇಳಿ ಒಂದು ಕಡೆಯಿಂದ ಮನೇನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳಿದ್ರೆ, ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡೋದು ಆಲ್ಮೋಸ್ಟು ಈ ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ, ಈ ಥರ ಹಬ್ಬಗಳನ್ನ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ. ಹಾಗೆ ಸಂಕ್ರಾಂತಿಲೂ ಕೂಡ ಕ್ಲೀನ್ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತಾ ಹೋಗ್ತಾರೆ ಮನೆಗಳಲ್ಲಿ ಎಲ್ಲರೂ ಕೂಡ. ಮುಂಚಿತವಾಗೆಲ್ಲ ಗೌರಿ ಹಬ್ಬ ಮತ್ತು ಯುಗಾದಿ ಹಬ್ಬ ಪೇಂಟ್ಗಳನ್ನ ಅವರೇ ಮನೆಯಲ್ಲಿ ಬಣ್ಣ ಹೊಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡ್ಕೊಳ್ತಿದ್ರು. ಈಗೆಲ್ಲ ಬಿಡಿ, ಈಗೆಲ್ಲ ಒಮ್ಮೆ ಹೀಗೆಲ್ಲ ಒಂಥರ ಆಯಿಲ್ ಪೇಂಟ್ಗಳು, ಅದನ್ನು ಪದೇ ಪದೇ ಅಂತೂ ಪೇಂಟನ್ನ ತುಂಬಿಸೋದಕ್ಕೆ ಆಗಲ್ಲ. ಕ್ಲೀನ್ ಅಂತೂ ಈಗ ಎಲ್ಲ ಹಬ್ಬಗಳಲ್ಲೂ ಕೂಡ ತಿಂಗಳಿಗೊಮ್ಮೆ ಆದರೂ ಕೂಡ ಎಲ್ಲರೂ ಕೂಡ ಮನೆ ಕ್ಲೀನ್ ಮಾಡ್ಕೊಳ್ತಾರೆ. ಮೇಲ್ಗಡೆ ನಮ್ಮದು ಬಂದು 3 ಬೆಡ್ರೂಮ್ ಹೌಸ್ ಇದು, ನಾವಿರುವಂಥ ಮನೆ. ಕೆಳಗಡೆ ಒಂದು ಬೆಡ್ರೂಮ್ ಇದ್ದರೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇದೆ. ಫಸ್ಟ್ ಕೆಳಗಡೆ ಅಡುಗೆ ಮನೆಯೇ ಕೆಲಸ ಜಾಸ್ತಿ ಇರುತ್ತೆ. ಅಡುಗೆ ಮನೆ ಪಾತ್ರೆ ತೊಳೆದು ಸೆಲ್ಫು ಗೋಡೆಗಳು ಎಲ್ಲ ತೊಳೆದು ಅದೇ ಸುಮಾರು ಹೊತ್ತು ಕೆಲಸ ಹಿಡಿಯೋದು. ಇವತ್ತು ಆ ಕೆಲಸ ಕೆಳಗಡೆಯನ್ನ ಎಲ್ಲ ಕ್ಲೀನಿಂಗು, ಅಡುಗೆ ಮನೆ ಕ್ಲೀನಿಂಗ್ ಮಾಡಿಕೊಂಡು ಮತ್ತೊಂದು ದಿನ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಪಾತ್ರೆ ಎಲ್ಲ ತೊಳೆದಾಗಿದೆ ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಈಗ ಒಂದು ಒಣಗಿದ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಆ ಪ್ಲೇಸ್ಗೆ ಸೇರಿಸಿದ್ರೆ ಕೆಲಸ ಆಯಿತು ಅಂತ. ಎಷ್ಟೊಂದು ಮೆಸ್ಸಿ ಆಗಿದೆ, ನೀವೇ ನೋಡ್ತಾ ಇದ್ದೀರಾ. ಪೂರ್ತಿಯಾಗಿ ಮನೆಯಲ್ಲಿ ಸಾಮಾನುಗಳು ಅಸ್ತವ್ಯಸ್ತವಾಗಿ ಈಗ ಗೋಡೆ ಸೆಲ್ಫ್ ಎಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡು ನಂತರ ಸ್ವಲ್ಪ ಲಿಕ್ವಿಡ್ ಚೆನ್ನಾಗಿ ತೊಳೆದು ಈಗ ಅಡುಗೆ ಮನೆ ಕ್ಲೀನ್ ಹೀಗೆ ಅವೆಲ್ಲ ಕ್ಲೀನ್ ಮಾಡ್ಕೊಂಡಾಗ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ಅದು ಎಲ್ರಿಗೂ ಅದೊಂದು ಅನುಭವ ಆಗುತ್ತೆ. ಮನೆ ಕ್ಲೀನಾಗಿ ಎಲ್ಲ ಸ್ವಚ್ಛಗೊಳಿಸೋದಕ್ಕೂ, ದಿನ ನಾವು ಕಸ ಗುಡಿಸಿ ಮನೆ ಒರೆಸೋದಕ್ಕೂ ಪೂರ್ತಿಯಾಗಿ ಮನೆ ಅಡುಗೆ ಮಾಡಿದ್ರೆ ನೋಡಿ ಆಗ ತುಂಬ ಸಮಾಧಾನ ಆಗುತ್ತೆ. ಒಂದು ವಾರ 15 ದಿನ ಒಂಥರ ಖುಷಿ ಅನಿಸುತ್ತೆ ಮನೆ. ಮತ್ತೆ ಅದರ ಪ್ರಕಾರ 1 ಮಂತ್ ಮತ್ತು 3 ಮಂತ್ಸ್ಗಾದರೂ ಸಹ ಈ ಥರ ಕ್ಲೀನಾಗಿರುತ್ತೆ ಅಂತ ಹೇಳ್ಬೋದು. ನೀವೆಲ್ಲ ಹೇಗೆ ಮನೆ ಕ್ಲೀನ್ ಮಾಡ್ಕೊಂಡ್ರಿ, ಹಬ್ಬಕ್ಕೆಲ್ಲ ಕ್ಲೀನ್ ಆಯಿತಾ ಏನು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ಸಂಕ್ರಾಂತಿ ಹಬ್ಬ ಬಂತು, ಇನ್ನೇನು 1 ವಾರ ಇದೆ. ಅದು ಒರೆಸ್ಕೋಬೇಕು ಬಟ್ಟೆಯಲ್ಲಿ ಕ್ಲೀನಾಗಿ. ಮೇಲೆಲ್ಲ ಧೂಳು ಹೊಡೆದು ಕ್ಲೀನ್ ಮಾಡ್ಕೊಳ್ತಾ ಇರುವಂಥದ್ದು. ಕಮಲಮ್ಮ ಮತ್ತು ಅವ್ರ ಜೊತೆಗೊಬ್ಬರು ಬಂದಿದ್ದಾರೆ, ಅವರು ಸೇರಿ ಕ್ಲೀನ್ ಮಾಡ್ಕೊಂಡು ಇಬ್ಬರು ಬಂದಿರೋದ್ರಿಂದ ಬೇಗ ಬೇಗ ಕೆಲಸ ಫಿನಿಷ್ ಮಾಡಿಕೊಟ್ರು ಅಂತ ಹೇಳ್ಬೋದು.
ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಹೋಮ್ ಟೂರ್ ಮಾಡಿ ಅಕ್ಕ, ಹೋಮ್ ಟೂರ್ ಮಾಡಿ. ಈ ಮನೆಗೆ ಬಂದಾಗಿಂದ ಕೂಡ ತುಂಬ ಕಮೆಂಟ್ಸಲ್ಲಿ ನೋಡ್ತಾ ಇದ್ದೀನಿ. ಅಂದ್ಕೊಳ್ತೀನಿ ಮಾಡೋಣ ಅಂತ ಹೇಳಿ. ಹೋಮ್ ಟೂರ್ ಮಾಡಬೇಕು ಅಂದರೆ ಎಲ್ಲ ಒಂದು ಕಡೆಯಿಂದ ನೀಟಾಗೂ ಇರಬೇಕಲ್ವಾ, ಯಾಕೋ ಸಮಯನೇ ಸಾಲ್ತಾ ಇಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಖುಷಿಯ ಲೋಕದಲ್ಲಾದರೂ ಸಹ, ಇಲ್ಲ ಅಂತೇಳಿದ್ರೆ ಸಾನ್ನಿಧ್ಯ ಕನ್ನಡ ಲಾಗ್ಸಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಚಾನಲಲ್ಲಿ ಹೋಮ್ ಟೂರ್ ಮಾಡಿ ತೋರಿಸುವಂಥದ್ದನ್ನು ಮಾಡ್ತೀನಿ. ಸ್ವಲ್ಪ ವಿಡಿಯೋ ಕ್ಲಾರಿಟಿ ಇಲ್ಲ, ಬಿಸಿಲಿದೆ, ಬಿಸಿಲಿಗೆ ಕ್ಯಾಮ್ರಾ ಕ್ಲಾರಿಟಿ ಬರ್ತಿಲ್ಲ. ಎಲ್ಲ ಆಯಿತು, ನೋಡ್ತಾ ಇದ್ದೀರಾ. ಸೆಲ್ಫಲ್ಲಿ ಇನ್ನೂ ನಾವು ಪ್ರಾವಿಷನ್ ಬಾಕ್ಸ್ಗಳ್ಗೆ ಹಾಕಿ ಇನ್ನೂ ಬಾಕ್ಸ್ಗಳಿಗೆಲ್ಲ ತುಂಬಿ ನಾನು ಜೋಡಿಸಿಲ್ಲ. ಎಲ್ಲ ಬಟ್ಟೆಲಿ ಒರೆಸಿ ಹಾಗೆ ಸೆಲ್ಫ್ ಮೇಲೆ ಜೋಡಿಸಿದ್ದೀನಿ. ಇದು ಮಾರನೆಗೆ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿದ್ರಿ, ಸ್ವಲ್ಪ ತರಕಾರಿ ಬಾಯ್ಲ್ಡು ವೆಜಿಟೇಬಲ್ಸ್ ನನಗೆ ಬೇಕಿತ್ತು, ಮತ್ತು ಹೆಸರುಬೇಳೆ ಕೋಸಂಬರಿ ಕೂಡ ಸ್ವಲ್ಪ ಸೈಡ್ಸ್ಗೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ, ಬೇಳೆ ಮತ್ತು ಅವರೆಕಾಳು, ಬೀನ್ಸ್ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡಿದೆ. ಅದಕ್ಕೆ ರಾಗಿ ಮುದ್ದೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಗಿ ಮುದ್ದೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಷ್ಟು ಅಡುಗೆ ಮಧ್ಯಾಹ್ನದ ವೀಡಿಯೋನ ಹಾಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಆ ಜಾಗಕ್ಕೆ ಪಾತ್ರೆಗಳೇನೋ ಸೇರಿಕೊಂಡಿದ್ದೆ, ಇನ್ನೂ ಕೆಲಸ ಇದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೊಳೆದು ಒರೆಸಿ ಎಲ್ಲ ಆದಮೇಲೆ ಬಾಕ್ಸ್ಗಳು ಎಲ್ಲ ಕೂಡ ಒಂದು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ಪ್ಲೇಸ್ಗೆ ಇಟ್ಟಿದ್ದೀನಿ. ಇನ್ನೂ ಕೆಲಸ ಇದೆ, ಸಾಮಾನುಗಳು ತುಂಬಿಲ್ಲ ಬಾಕ್ಸ್ಗಳಿಗೆ, ಹಾಗೆ ಹಾಕಿದ್ದೀನಿ. ಬಾಕ್ಸ್ಗಳೆಲ್ಲ ಹಾಗಾಗಿ ಇದೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ. ಮಧ್ಯಾಹ್ನದ ಊಟ ಮಾಡೋದಿತ್ತು, ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಗಿ ಮುದ್ದೆ ಬೇಯ್ತಾ ಇದೆ. ಇದನ್ನು ಇಟ್ಟು ಅಂದರೆ ಮುದ್ದೆ ಮಾಡುವಂಥ ಕೋಲು ಇದು ದಪ್ಪಕ್ಕಿದೆಯಲ್ಲ, ಕೆಲವರು ದಿವಾನ್ ಕಟ್ಟಿಗೆ ಕಾಲುಗಳಿರುತ್ತಲ್ಲ ಆ ಥರ ಇದೆಯಲ್ಲ ಅಂತ ಕೇಳ್ತಿದ್ರು. ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ನಾನು ಅಲ್ಲೇ ತೊಗೊಂಡಿರುವಂಥದ್ದು. ಚೆನ್ನಾಗಿದೆ. ಚಪಾತಿನಲ್ಲಿ ಲಟ್ಟಿಸ್ತೀನಿ ಕೆಲವು ಬಾರಿ ನಾನು ಇದರಲ್ಲಿ, ಮುದ್ದೆನೂ ಕೂಡ ಮಿಕ್ಸ್ ಮಾಡಬಹುದು. ಚೆನ್ನಾಗಿದೆ. ಕೆಳಗಡೆ ತುದಿ ಸ್ವಲ್ಪ ಚಪಾಟೆ ಮಾಡಿದ್ದಾರೆ, ಅದರಿಂದ ಮುದ್ದೆ ತಿರುವುದಕ್ಕೂ ಕೂಡ ಮಿಕ್ಸ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕೈಲಿ ಇಟ್ಕೊಳ್ಳೋಕ್ಕೂ ಕೂಡ ಒಂದು ಹದವಾಗಿದೆ ಅಂತ ಹೇಳ್ಬೋದು. ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮುದ್ದೆ ಬೆಂದಿದೆ, ತಿರುಗ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅರಳಕ್ಕೆ ಬಿಟ್ಟು ನಂತರ ಮುದ್ದೆ ಕಟ್ಟುವಂಥದ್ದನ್ನು ನೋಡ್ತಾ ಇದ್ದೀರಾ. ಚಿಕ್ಕದೊಂದು ದೊಡ್ಡದೊಂದು 2 ಮುದ್ದೆ ರೆಡಿ ಆಗಿದೆ. ಇವಾಗ ನನ್ನ ಚಾನಲ್ನ ವಿಡಿಯೋ ನೋಡುವಂಥವರು ಒಬ್ಬರು ಒಂದು ಸಲಹೆ ಕೊಟ್ಟರು, ಲಕ್ಷ್ಮಿ ಅಂತ ಹೇಳಿ. ನಾವು ಮುದ್ದೆ ಮಾಡ್ತೀವಲ್ಲ ಆ ಪಾತ್ರೆ ತಕ್ಷಣ ನೀರಿಗೆ ಹಾಕಬಾರ್ದು ಅಂತ ಹೇಳಿದ್ರು. ನಮ್ಮ ಮನೇಲೂ ಕೂಡ ಹಾಗೆ ಮಾಡ್ತಿದ್ರು, ಏಕೆಂದರೆ ತಳ ಒಣಗಬಾರ್ದು ಅಂತ ಹೇಳಿ. ಅದೇ ಪಾತ್ರೆಯಲ್ಲಿ ಮುದ್ದೆ ಕೆಲವು ಬಾರಿ ಕರೆಕ್ಟಾಗಿ ಮುದ್ದೆ ಮಾಡ್ಕೋಬಹುದು, ಒಂದು ಎಕ್ಸ್ಟ್ರಾ ಇದ್ದರೂ ಕೂಡ ಅದೇ ಪಾತ್ರೆಯಲ್ಲಿ ಮುದ್ದೆನ ಇಟ್ಬಿಟ್ಟು ನಾವು ಸಂಜೆಗೋ ಇಲ್ಲ ಬೆಳಿಗ್ಗೆಗಾದರೂ ಸಹ ಆ ಮುದ್ದೆ ಮಾಡುವಂಥ ಪಾತ್ರೆನ ನೆನೆಸುವಂಥದ್ದನ್ನು ಮಾಡಬೇಕು ಅಂತ ಹೇಳಿದ್ರು. ಮನೆಯಲ್ಲಿಲ್ಲ ಅಂದರೆ ಲಕ್ಷ್ಮಿ ನಿಲ್ಲೋದಿಲ್ಲ. ತಕ್ಷಣ ನಾವು ಮುದ್ದೆ ಎಲ್ಲ ಬಳಿದ್ಬಿಟ್ಟು, ಈಗ ಮುದ್ದೆ ಹಿಟ್ಟನ್ನು ಬಳಿತೀವಿ, ತಕ್ಷಣ ಅದಕ್ಕೆ ನೀರು ಇಡಬಾರ್ದು ಅಂತ ಹೇಳಿದ್ರು. ಅದು ಕರೆಕ್ಟ್ ಇದೆ. ಕೆಲವು ಬಾರಿ ನಾನು 2 ಮುದ್ದೆ ಮಾಡ್ತೀನಲ್ವ, 2 ಮುದ್ದೆ ಮಾಡಿದ್ರೆ ನಾನು ಸಿಂಕಲ್ಲಿ ಹಾಕಿ ನೀರು ತುಂಬಿಸಿಟ್ಬಿಡ್ತಾ ಇದ್ದೆ. ಕೆಲವು ಬಾರಿ ನಾನು ಅದನ್ನು ಗಮನಿಸಿ ಸುಮಾರು ಒಂದು ತಿಂಗಳ ಹಿಂದೆ ಅಂದ್ಕೊಳ್ತೀನಿ ಅವ್ರು ಹೇಳಿದ್ರು, ಅಕ್ಕ ಮುದ್ದೆ ತೆಗೆದ ತಕ್ಷಣ ನೀರನ್ನು ಪಾತ್ರೆಗೆ ನೀರು ಇಡಬೇಡಿ, ಮುದ್ದೆನೇ ಇಡಿ, ಸಂಜೆ ಮೇಲೆ ನೆನೆಸಿ ಅಂದರು. ತುಂಬ ಅದು ಒಂದು ಹೇಳ್ತಾರಲ್ಲ, ನಾವು ಹೇಗೆ ವಾಸ್ತು ಟಿಪ್ಸ್ನ ಫಾಲೋ ಮಾಡ್ತೀವೋ ಅಡುಗೆ ಮನೆಯಲ್ಲಿ ಕೆಲವು ಇಂಥ ಪದ್ಧತಿಗಳು ತುಂಬ ಪಾಸಿಟಿವ್ ಔಟ್ಕಮ್ ಕೊಡುತ್ತೆ ಅಂತ ಹೇಳಬಹುದು. ಅದಕ್ಕೆ ಇನ್ನೊಂದು ಮುದ್ದೆ ಎಕ್ಸ್ಟ್ರಾ ಇತ್ತಲ್ಲ, ನಾನು ಮತ್ತೆ ಪಾತ್ರೆಗೆ ನನ್ನ ಚಿಕ್ಕ ಕುಕ್ಕರ್ ಇದೆ ಇದು, ನಾನು ಇದರಲ್ಲಿ ಏನು ವಿಶಿಲಾಕ್ಸ್ ಏನು ಮಾಡಲ್ಲ, ಮುದ್ದೆಗೆ ಅಂತ ಇಟ್ಕೊಂಡಿದ್ದೀನಿ.
ನಾನು ಇವಾಗ ಒಂದು ಮುದ್ದೆನ ಇಟ್ಟು ಹಾಗೆ ಮುಚ್ಚಿಟ್ಟೆ, ಸಂಜೆ ಮೇಲೆ ಬೇಕಾದರೆ ಅದನ್ನು ನೆನೆಸೋದಕ್ಕೆ ಹಾಕೋಣ ಮುದ್ದೆ ಪಾತ್ರೆನ ಅಂತ ಹೇಳಿ. ತರಕಾರಿ ಸಾಂಬಾರು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಹೆಸರುಬೇಳೆ ಕೋಸಂಬರಿ ಮತ್ತು ಸ್ವಲ್ಪ ಮಿಕ್ಸ್ ತರಕಾರಿನ ಹಾಗೆ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೆ, ಹಾಗೆ ಬೇಯಿಸಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆನೇ ಬೇಕು ಅಂತ ಏನು ಅನಿಸಲ್ಲ. ರುಚಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನ ಬಳಸುವಂಥದ್ದನ್ನು ಮಾಡ್ಕೋಬೇಕು. ಈ ರೀತಿ ನಾನು ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ ನೆಂಚ್ಕೊಳ್ಳೋದಕ್ಕೆ ಸೈಡ್ಸ್ಗೆ. ಮತ್ತು ತರಕಾರಿ ನಾವು ತಿನ್ನಬೇಕಲ್ಲ, ತರಕಾರಿ ತುಂಬ ಒಳ್ಳೆಯದಲ್ವ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ನೀವು ಎಷ್ಟೇ ತಿನ್ನಿ, ನಾವು ಕಾರ್ಬೋ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಅಕ್ಕಿಲೂ ಇರುತ್ತೆ, ಗೋಧಿಲೂ ಇರುತ್ತೆ, ಮತ್ತು ಮುದ್ದೆಲೂ ಕೂಡ ಇರುತ್ತೆ. ಅದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಯಥೇಚ್ಛವಾಗಿ ನಾವು ಸೊಪ್ಪಾಗಲಿ ತರಕಾರಿ ಆಗಲಿ ಇದನ್ನು ಹೆಚ್ಚಿಗೆ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಮುದ್ದೆ ಅಂದ ತಕ್ಷಣ 2 ಮುದ್ದೆ ತಿನ್ನೋದಾಗಲಿ, ಚಪಾತಿ ಅಂದ ತಕ್ಷಣ 4 ತಿನ್ನೋದಾದರೂ ಮಾಡಿದ್ರೂ ಅಲ್ಲಿ ನಾವು ತಪ್ಪು ಮೆಥಡನ್ನು ಯೂಸ್ ಮಾಡ್ತಾಯಿದ್ದೀವಿ. ಅಷ್ಟೇ ಕಾರ್ಬೋಹೈಡ್ರೇಟ್ ಇರುತ್ತೆ, ಅಕ್ಕಿಲಿ ಎಷ್ಟಿರುತ್ತೋ ಮುದ್ದೆಲೂ ಅಷ್ಟೇ ಇರುತ್ತೆ, ಚಪಾತಿಲೂ ಅಷ್ಟೇ ಇರುತ್ತೆ. ನಾವು ತಗೊಳ್ಳುವಂಥ ಪ್ರಮಾಣ ನಾವು ಕರೆಕ್ಟಾಗಿ ತಗೋಬೇಕು. ಈಗ ಮುದ್ದೆ ತಿಂದರೆ ಸ್ವಲ್ಪ ಪ್ರಮಾಣದಲ್ಲಿ ರೈಸ್ ತೊಗೊಂಡ್ರೆ ಸಾಕು. ತರಕಾರಿ ನೋಡಿ, ಹೆಸರುಬೇಳೆ ಕೋಸಂಬರಿ ಹೆಚ್ಚಿಗೆ ತೊಗೊಂಡಿದ್ದೀನಿ. ತರಕಾರಿ ನೋಡಿ ಎಷ್ಟೊಂದಿದೆ. ಮತ್ತು ಒಂದು ಬೌಲಲ್ಲಿ ನಾನು ಸಾಂಬಾರು ಮಿಶ್ರಿತ ತರಕಾರಿ ತೊಗೊಂಡಿದ್ದೀನಿ. ಈ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.